ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಪಿ ರೀತಿ ಸಿಜೆಪಿ ಆಗುತ್ತಾ, ಒಂದು ದೊಡ್ಡ ಪಾರ್ಟಿ ಆಗಿಬಿಡುತ್ತಾ, ಒಂದು ಅಲೆನೇ ಸೃಷ್ಟಿ ಮಾಡಿಬಿಡುತ್ತಾ ಅನ್ನೋದು ಈಗಿನ ಟಾಪಿಕ್. ನೋಡಿ, ಆಮ್ ಆದ್ಮಿ ಆ ಪಕ್ಷ ಎಲ್ಲೋ ಇತ್ತು, ಬಟ್ ಆಗ ಒಂದು ದೊಡ್ಡ ಹೋರಾಟ ನಡೆಯುತ್ತೆ. ಅದಾದ್ಮೇಲೆ ಹುಟ್ಕೊಂಡಿರುವಂತ ಪಕ್ಷ ಆಮ್ ಆದ್ಮಿ ರೀತಿಯಲ್ಲೇ ಸಿಜೆಪಿ ರಾಜಕೀಯ ಪಕ್ಷವಾಗುತ್ತಾ? ಅಣ್ಣಾ ಹಜಾರೆ ಹೋರಾಟ ಹೈಜಾಕ್ ಮಾಡಿದ್ರು ಅರವಿಂದ ಕೇಜ್ರಿವಾಲ್ ಅವರು. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅದು. ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಆ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಕೂತಂತಹ ಸಂದರ್ಭದಲ್ಲಿ ಅದನ್ನ ಹೈಜಾಕ್ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. 2011ರಲ್ಲಿ ಲೋಕಪಾಲ್ ಬಿಲ್ ಜಾರಿಗಾಗಿ ಒಂದು ದೊಡ್ಡ ಹೋರಾಟವನ್ನ ಕೈಗೊಂಡಿದ್ರು ಅಣ್ಣಾ ಹಜಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅಣ್ಣಾ ಮತ್ತು ಕೇಜ್ರಿವಾಲ್. UPA ಸರ್ಕಾರದ ಬೆನ್ನು ಮುರಿಯುವಲ್ಲಿ ಸಕ್ಸಸ್ ಆಗಿದ್ದಂತ ಹೋರಾಟ ಅದು. ಇದನ್ನ ಹೈಜಾಕ್ ಮಾಡಿ ಎಪಿ ಪಕ್ಷವನ್ನ ಕಟ್ಟಿಬಿಟ್ಟಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಬಳಿಕ ನಡೆದ ದೆಹಲಿ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿತ್ತು ಆಮ್ ಆದ್ಮಿ ಪಾರ್ಟಿ. 2 ಅವಧಿಗೆ ರಾಷ್ಟ್ರೀಯ ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಟ್ಟಿದ್ದಂತ ಕೇಜ್ರಿವಾಲ್ ಅವರು. ಇನ್ನು ಆಮ್ ಆದ್ಮಿ ನಡೆದ ದಾರಿಯಲ್ಲೇ ಈ ಕಾಕ್ರೋಚ್ ಜನತಾ ಪಾರ್ಟಿ ಸಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಏನ್ ಹೇಳ್ತೀರಿ? ಅಲ್ಲ, ನನಗೆ ಈ ಕ್ಷಣದವರೆಗೂ ಇದೇನು ಪಕ್ಷ ಆಗಿಲ್ಲ, ಆದ್ರೆ ಇದನ್ನ ಹೈಜಾಕ್ ಮಾಡಬಹುದು. ಬಟ್ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ. ಖಂಡಿತ ಇಡೀ ದೇಶಾದ್ಯಂತ ಯಾವ ಅಭಿಯಾನನೂ ಕೂಡ ಇಷ್ಟು ಫಾಸ್ಟ್ ಆಗಿ ಹೋಗಿರ್ಲಿಲ್ಲ, ಇಷ್ಟು ಫಾಸ್ಟ್ ಆಗಿ ಮನೆ ಮನೆಗೂ ಕೂಡ ತಲುಪಿರ್ಲಿಲ್ಲ. ಇವತ್ತು ಆ ರೀತಿ ತಲುಪಿದೆ. ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ ಈಗ ಮೊಬೈಲ್ ಇರೋದ್ರಿಂದ ಇಂಥ ಅಭಿಯಾನಗಳು ಬಹಳಷ್ಟು ಜೋರಾಗಿ ಹೋಗ್ತವೆ. ಜೊತೆಗೆ ಮಾಧ್ಯಮಗಳು, ಮುಖ್ಯವಾಹಿನಿಗಳ ಪಾತ್ರ ಬಹಳಷ್ಟು ದೊಡ್ಡ ಮಟ್ಟಿದೆ. ಪತ್ರಿಕೆಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ದಿನ ಬೆಳಗ್ಗೆ ಎದ್ರೆ ಇದು ಸುದ್ದಿ ಆಗ್ತಿರೋದ್ರಿಂದ ಪ್ರತಿ ಮನೆಗೂ ಕೂಡ ಈ ಸುದ್ದಿ ತಲುಪ್ತಾ ಇದೆ. ಹೀಗಾಗಿ ಸಿಜೆಪಿಗೆ ಆದಷ್ಟು ಬಹಳಷ್ಟು ಬೇಗ ಸಿಜೆಪಿ ಫಾಲೋವರ್ಸ್ ಜಾಸ್ತಿ ಆಗಿರೋದು. ಅದೇನೋ ರೆಕಾರ್ಡೇ ಮಾಡಿಬಿಟ್ಟಿದಾರಂತ ಆ ವಿಚಾರದಲ್ಲಿ. ಅದು ಒಂದ್ ಕಡೆ. ಇನ್ನೊಂದು, ಇಂಥದ್ದೇ ಅಭಿಯಾನಗಳು ಪ್ರತಿ 10 ವರ್ಷಕ್ಕೊಮ್ಮೆ 15 ವರ್ಷಕ್ಕೊಮ್ಮೆ ದೇಶದಲ್ಲಿ ಆಗಿದಾವೆ. ನಾನಿಲ್ಲ ಅಂತ ಹೇಳ್ತಲ್ಲ, ಏನ್ ಇವರೇ ಹೊಸದಾಗೇನು ಹುಟ್ಟಾಕಿರೋದೇನಲ್ಲ. ಇಂಥವು ಬಹಳಷ್ಟು ಬಾರಿ ನಡೆದಾವೆ. 2011ರಲ್ಲಿ UPA 2 ಆಗೋಯ್ತು. UPA 3 2014ಕ್ಕೂ ನಮ್ದೇ ಅಧಿಕಾರ ಅಂತಿದ್ದವರು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಅಂಗಪಕ್ಷಗಳು, UPAದಲ್ಲಿದ್ದಂಥ ಹಲವು ಅಂಗಪಕ್ಷಗಳು. ಆದ್ರೆ ಅವತ್ತು ಅಣ್ಣಾ ಹಜಾರೆ ಅಂತವ್ರು ಇಲ್ಲದೆ ಇದ್ದಿದ್ರೆ, ಕಿರಣ್ ಬೇಡಿ ಅಂತವ್ರು ಇಲ್ಲದೆ ಇದ್ದರೆ, ಸಂತೋಷ್ ಹೆಗ್ಡೆ ಅಂತವ್ರು ಇಲ್ಲದೆ ಇದ್ದಿದ್ರೆ ನಿಜವಾಗ್ಲೂ ದೆಹಲಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೋರಾಟ ಆಗ್ತಿರ್ಲಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಇಡೀ ದೇಶಾದ್ಯಂತ UPA ಸರ್ಕಾರದ ಹಲವು ಸಚಿವರುಗಳ ವಿರುದ್ಧ ಕೇಳಿಬಂದಂತಹ ಭ್ರಷ್ಟಾಚಾರದ ಪ್ರಕರಣಗಳನ್ನ ಇಟ್ಕೊಂಡು ಲೋಕಪಾಲ್ ಬಿಲ್ ಅನ್ನ ಜಾರಿ ತರಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿ ಜಂತರ್ ಮಂತರಲ್ಲಿ ಅಣ್ಣಾ ಹಜಾರೆ ಅವರು ಅವತ್ತು ಪ್ರತಿಭಟನೆ ಶುರು ಮಾಡಿದ್ರು. ಆ ಪ್ರತಿಭಟನೆಯನ್ನ ಇವತ್ತು ಬಿಜೆಪಿ ಯಾವ ರೀತಿಯಾಗಿ ಇದನ್ನ ನೆಗ್ಲೆಕ್ಟ್ ಮಾಡ್ತೋ, ಅವತ್ತು ಪ್ರಥಮಾರ್ಧದಲ್ಲಿ UPA 2 ಇದ್ದಾಗ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ಘಟಾನುಘಟಿ ನಾಯಕಗಳೆಲ್ಲರೂ ಕೂಡ ಅಣ್ಣಾ ಹಜಾರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ದು ನಿಜ. ಅದಾದ ಬಳಿಕ ದಿನದಿಂದ ದಿನಕ್ಕೆ ಅದು ದೆಹಲಿಗೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಇಡೀ ದೇಶಾದ್ಯಂತ ವಿಸ್ತಾರ ಆಯ್ತು, ಇಡೀ ದೇಶಾದ್ಯಂತ ಚರ್ಚೆ ಆಯ್ತು. ಇನ್ನೇನು ಸುಮಾರು ಒಂದು ವರ್ಷ ದಾಟಿ ಪ್ರತಿಭಟನೆಗಳಾದವು. ಅದಾದ ಬಳಿಕ ಅವರು ಎಚ್ಚೆತ್ಕೊಂಡ್ರು. ಆದ್ರೂ ಕೊನೆಗೆ ಅಷ್ಟೊತ್ತಿಗೆ UPA ಸರ್ಕಾರದ ವಿರುದ್ಧ ಇದ್ದಂತಹ ಆರೋಪಗಳು ಇನ್ನಷ್ಟು ದುಪ್ಪಟ್ಟಾದವು. ಹಾಗಾಗಿ ಅವತ್ತು ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವ್ರ ಜೊತೆಗೆ ಇದ್ದೇ ಏಕಾಏಕಿ ದೆಹಲಿಯಲ್ಲಿ ಪಾರ್ಟಿಯನ್ನ ಘೋಷಣೆ ಮಾಡಿದ್ರು. ಅಣ್ಣಾ ಹಜಾರೆ ಅವ್ರಿಗಿಂತ ಹೆಚ್ಚು ಅಣ್ಣಾ ಹಜಾರೆ ಅವರಂತೂ ಯಾವತ್ತು ಪೊಲಿಟಿಕಲ್ ಅಲ್ಲಿ ಯಾವ್ದು ಪ್ರಾಫಿಟ್ ಕೇಳದಂತವ್ರಲ್ಲ, ಅವ್ರು ಯಾವತ್ತು ಭಾಗಿಯಾದಂತವ್ರು ಕೂಡ ಅಲ್ಲ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅದನ್ನ ಹೈಜಾಕ್ ಮಾಡಿದ್ರು. ದೆಹಲಿಯಲ್ಲಿ AAP ಪಕ್ಷವನ್ನ ಕಟ್ಟಿದ್ರು. ದೆಹಲಿಯನ್ನ 2 ಬಾರಿ ಗೆದ್ರು. ಪಕ್ಕದಲ್ಲಿರುವಂತಹ ಪಂಜಾಬ್ ಅನ್ನು ಕೂಡ ಒಮ್ಮೆ ಗೆದ್ರು. ಸರಿಯಾಗಿ ಹೋಗಿದ್ರೆ ಅವರು ಇಡೀ ದೇಶಾದ್ಯಂತ ಇನ್ನೊಂದು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಪರ್ಯಾಯವಾದಂತ ಒಂದು ಪಕ್ಷ ಆಗಿ ಆಗ್ತಿತ್ತು. ಅವ್ರದ್ದು ಅಷ್ಟೇ, ಅವ್ರದ್ದು ಪರಮಾಧಿಕಾರ ನಾನೇ ಅಂತ ಯಾವಾಗ ಹೋದ್ರು AAPಗೆ ಡೌನ್ಫಾಲ್ ಶುರುವಾಯ್ತು. ಈಗ ಸಿಜೆಪಿ ಏನ್ ಪಕ್ಷ ಅಲ್ಲ, ಖಂಡಿತ ಇವತ್ತು ಪಕ್ಷ ಅಲ್ಲ, ಸಂಘಟನೆ. ಆದ್ರೆ ಇದನ್ನು ಮುಂದೆ ಯಾರು ಬೇಕಿದ್ರು ಕೂಡ ತಮ್ಮ ರಾಜಕೀಯಕ್ಕೆ ಅನುಗುಣವಾಗಿ ಅದನ್ನ ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬಹುದು. ಈಗ ಯಾರು ಇದರ ಮುಂದಾಳತ್ವ ವಹಿಸಿದಾರೋ ಅವರನ್ನ ಈ ಹಿಂದೆ ಕನ್ಯಾಕುಮಾರಿ ನೋಡಿದ್ವಿ, ಬೇರೆಯವ್ರನ್ನ ನೋಡಿದ್ವಿ. ಯಾವ್ದೋ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದಾಗ ಅವರ ಮಾತುಗಳು, ಅವರ ಇದಕ್ಕೆ ಭಾಷಣಕ್ಕೆ ಮುಗಿ ಬೀಳ್ತಿದ್ರು. ಅಂತವ್ರನ್ನ ತಂದು ಎಲೆಕ್ಷನ್ ರಾಜಕೀಯಕ್ಕೆ ಕರೆತರುವಂತ ಒಂದು ಕೆಲಸಗಳಾದವು. ಜಿಗ್ನೇಶ್ ಮೇವಾಣಿ ಆಗಿರ್ಬೋದು, ಬಹಳಷ್ಟು ಜನ ರಾಜಕಾರಣಿಗಳು ಬಂದಿದ್ದಾರೆ. AAP ಇಂದ ಬಹಳಷ್ಟು ಜನ ಬಂದಿದ್ದಾರೆ, NSU ಇಂದ ಇದ್ದಾರೆ, ಈ ರೀತಿ ಬೇರೆ ಸಂಘಟನೆಗಳಿಂದ ಬಂದಿದ್ದಾರೆ. ಇವತ್ತು ಈ ಸಿಜೆಪಿ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ನನಗನ್ಸುತ್ತೆ ಇದು ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಆದ್ರೆ ಇದು ಕಾಂಗ್ರೆಸ್ಗೆ ಥ್ರೆಟ್. ಯಾಕಂದ್ರೆ
ಇವತ್ತು ಅಲ್ಲಿರೋರು ಯಾರು ನನಗನ್ನಿಸ್ತಿದೆ ಯಾವುದು ABVP ಅವ್ರು ಇದ್ದಂಗೆ ಕಾಣಿಸ್ತಿಲ್ಲ. ಎಡಪಕ್ಷಗಳ ವಿದ್ಯಾರ್ಥಿಗಳಿದ್ದಾರೆ, ಕಾಂಗ್ರೆಸ್ NSU ಘಟಕದವ್ರು ಇದ್ದಂತೆ ಕಾಣಿಸ್ತಿದೆ, ಬೇರೆ ಬೇರೆ ವಿದ್ಯಾರ್ಥಿಗಳು ಹೆಚ್ಚು ಇದ್ದಂತೆ ಕಾಣಿಸ್ತಾ ಇದೆ. ಎಸ್ ಈಗ ಅಣ್ಣಾ ಹಜಾರೆ ಅವರ ಹೋರಾಟವನ್ನ ಯಾವ ರೀತಿಯ ಕೇಜ್ರಿವಾಲ್ ಅವರು ಹೈಜಾಕ್ ಮಾಡಿದ್ರು, ಈಗ CJP ಹೋರಾಟವನ್ನ ಯಾರು ಹೈಜಾಕ್ ಮಾಡ್ತಾರೆ